ಜೈಲಲ್ಲಿ ರಾಜ ವೈಭೋಗ, ದಾಸ ವೈಭೋಗ. ಜೈಲಲ್ಲಿ ದರ್ಶನ್ಗಾಗಿಯೇ ಸ್ಮೋಕಿಂಗ್ ಝೋನ್ ಅಂತೆ. ರೌಡಿ ಶೀಟರ್ನ ವಿಲ್ಸನ್ ಗಾರ್ಡನ್ನ ನಾಗನ ಜೊತೆಗೆ ದರ್ಶನ್ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಸಿಗರೇಟ್ ಹೊಗೆ ಬಿಡ್ತಾ, ಕಾಫಿ ಇರ್ತಾ ಬಿಂದಾಸ್ ಲೈಫ್ ಅಲ್ಲಿದ್ದಾರೆ. 4 ಸಿಟ್ಟಿಂಗ್ ಮತ್ತು ಸಿಗರೇಟ್ ಕೈಯಲ್ಲಿ ಹಿಡಿದು ದಾಸ ಹರಟೆ ಮಾಡ್ತಾ ಇರುವಂತ ಒಂದು ಫೋಟೋ ತುಂಬಾ ಇದೆ. ದರ್ಶನ್ಗೆ ಆರೋಪಿ 11, ನಾಗ ಅಲ್ಲಿರೋದು. ಇವರೆಲ್ಲ ಆರೋಪ ವಿಚಾರಣಾ ಕೈದಿಗಳ ಇವರೆಲ್ಲ. ಮೈ ಗುಡ್ನೆಸ್, ಈ ತರ ಇರೋದಾದ್ರೆ ಯಾಕ್ರಿ ಅಲ್ಲಿ ಇಡ್ತೀರಾ? ಆಚೆನೆ ಬಿಟ್ಬಿಡಿ ಅವರನ್ನ, ಆಚೆನೆ ಇಟ್ಬಿಡಿ ಅವರನ್ನ. ಯಾಕೆ ಇಡಬೇಕು ಅಲ್ಲಿಗೆ? ಯಾವ ರೀತಿಯಲ್ಲಿ ಇದ್ದೀರಾ ನೀವು ಅಲ್ಲಿ? ಹೊರಗಡೆಗೆ ಅಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು, ಆ ಆರೋಪವನ್ನು ಹೊತ್ಕೊಂಡಿದ್ದಾರೆ ಅನ್ನುವಂಥವ್ರನ್ನ ನೀವು ಇಷ್ಟೊಂದು ವ್ಯವಸ್ಥಿತವಾಗಿ ನೋಡ್ಕೊಳ್ತೀರಾ ಅಂತಂದ್ರೆ ಏನ್ ಹೇಳೋಣ ಇವರಿಗೆ? ಅಂದ್ರೆ ಕೋರ್ಟಿಗೆ ನಮಗೆ ಮನೆ ಊಟ ಬೇಕು, ನನಗೆ ಆ ವ್ಯವಸ್ಥೆ ಇಲ್ಲ, ಈ ವ್ಯವಸ್ಥೆ ಇಲ್ಲ, ಅನಾರೋಗ್ಯ ಹಾಳಾಗಿದೆ, ನಿದ್ದೆ ಬರ್ತಾ ಇಲ್ಲ, ಇವೆಲ್ಲ ಹೇಳಿದ್ರಲ್ಲ, ನಾಟಕ, ಡೋಂಗಿ, ನನಗೇನು ವ್ಯವಸ್ಥೆ ಇಲ್ಲ ಒಳಗಡೆಗೆ, ನನ್ನನ್ನು ಅತ್ಯಂತ ವಿಚಾರಣಾಧೀನ ಕೈದಿ ರೀತಿಯಲ್ಲೇ ನೋಡ್ಕೊಳ್ತಾರೆ ಅಂತ ತೋರಿಸಿಕೊಳ್ಳೋಕೆ ಇರುವಂತ ಡ್ರಾಮಾ ಅಂತ ಅನಿಸ್ತಾ ಇದೆ ಅದು. ಇದೆಲ್ಲ ನೋಡ್ತಾ ಇದ್ರೆ ಆರಾಮಾಗಿ ನಕ್ಕೊಂಡೇ ಇದ್ದಾರೆ, ತಮಾಷೆ ಮಾಡ್ಕೊಂಡು, ಎಂಜಾಯ್ ಮಾಡ್ಕೊಂಡು, ಒಳ್ಳೆ ಒಳ್ಳೆ ಕಲರ್ ಬಟ್ಟೆ ಹಾಕೊಂಡು. ಇದು ಜೈಲು. ಫಾರ್ಮ್ ಹೌಸಿಗೂ ಇದಕ್ಕೆ ಏನು ವ್ಯತ್ಯಾಸ ಇದೆ ಅಲ್ಲಿ? ಇನ್ನು ಭದ್ರತೆಯ ನಡುವೆನೇ ಇವರು ಆರಾಮಾಗಿ ಕೂತ್ಕೊಂಡಿದಾರಲ್ಲ. ಮಗ್ಗಲ್ಲಿರೋದು ಕಾಫಿನೇನಾ ಅಥವಾ ಬೇರೆ ಏನೇನಾದರೂ ಇದೆಯಾ? ಕೈಯಲ್ಲಿ ಒಂದು ಸಿಗರೇಟ್ ಕಾಣಿಸ್ತಾ ಇದೆ ಅಲ್ಲಿ.